ಎಲ್ಲರಿಗೂ ನಮಸ್ಕಾರ ರೀ. ಹಾಗಾದರೆ ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ರಾಜ್ಯ ರಾಜಕೀಯದಾಗ ಗದ್ಲಿ ಎದ್ದು ಬಿಟ್ಟೈತಿ. ಒಂದ್ ಕಡೆ ಹನಿ ಟ್ಯಾಪ್ ಅಂತ ಫೋನ್ ಟ್ಯಾಪ್ ಅಂತ ಅದು ಗದ್ಲಿ ಎಬ್ಸಿದ್ರ ಮತ್ತೊಂದ್ ಕಡೆ ಸಂವಿಧಾನನೇ ಬದಲಾಯಿಸ್ತೀನಿ ಅಂತ ಹೇಳಿದ್ದು ಮತ್ತೊಂದಿಷ್ಟು ಗದ್ಲಿ ಎಬ್ಸದ. ತಮ್ಮ ಮ್ಯಾಲ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದೈತಿ ಅಂತ ವಿಧಾನಸಭೆದಾಗೆ ಸದನದಾಗೆ ಆರೋಪ ಮಾಡಿದಂತಹ ಸಹಕಾರ ಮಂತ್ರಿ KN ರಾಜಣ್ಣ ಅವರು ಮುಂದ್ ಏನ್ ಮಾಡ್ತಾರ ಅನ್ನೋದು ಎಲ್ಲರಿಗೂ ಬಹಳ ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಟ್ಟೈತಿ. ಯಾಕಂದ್ರ ಹನಿ ಟ್ರ್ಯಾಪ್ ಮಾಡಿದವ್ರ ವಿರುದ್ಧ ಕಾನೂನು ಸಮರ ಮಾಡ್ತಾರ ಇವರು? ಇಲ್ಲ. ಯಾಕೋ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಂದ್ರ ಹಿಂಗ ರಾಜಕೀಯವಾಗಿ ಎದುರಿಸ್ಲಿಕ್ಕೆ ಏನ್ರ ತಯಾರಾಗಿರೇನು ಅಂತ ಅನಿಸ್ಲಿಕ್ಕತ್ತದ. ಹನಿ ಟ್ರ್ಯಾಪ್ ಬಗ್ಗೆ ಸಚಿವರು ಬಹಿರಂಗವಾಗಿ ಹಿಂಗ ಓಪನ್ ಆಗಿ ಆರೋಪ ಮಾಡಿದ್ರು. ಇದ್ರ ವಿರುದ್ಧ ಕಂಪ್ಲೇಂಟ್ನೂ ಕೊಡ್ತೀನಿ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಹೋಮ್ ಮಿನಿಸ್ಟರ್ Dr. G. ಪರಮೇಶ್ವರ್ ಅವರಾಗಿರ್ಬೋದು, CM ಸಿದ್ದರಾಮಯ್ಯನವರಾಗಿರ್ಬೋದು, ಅವ್ರು ಮೊದಲು ಕಂಪ್ಲೇಂಟರೇ ಕೊಡ್ಲಿ, ನಾವು ತನಿಖೆ ಮಾಡ್ತೀವಿ ಅಂತ ಭರೋಸನ ಕೊಟ್ಟಿದ್ರು. ಆದ್ರೆ ನೋಡ್ರಿ, ಈ ಇಡೀ ಘಟನೆ ನಡೆದು ಬಹಿರಂಗವಾಗಿ ಇಷ್ಟ ಹೇಳಿದ್ರು ಒಂದು ವಾರೇ ಆಗ್ಯದ ಅನಿಸ್ತದ. ಆದ್ರೂ ಇನ್ನ ಕಂಪ್ಲೇಂಟ್ ದಾಖಲಾಗಿಲ್ಲ. ಹೋಲಿಯಪ್ಪ, ಈ ಫೋನ್ ಟ್ಯಾಪ್ ಅಂತಾರಲ್ಲ, ಇದು ಯಾರ ಕಂಟ್ರೋಲ್ನಾಗ ಇರ್ತದ, ಯಾರ ಅಂಡರ್ ಬರ್ತದ, ಇದ್ರ ಬಗ್ಗೆ ಹೇಳಿದಾಗ ಯಾರ ಮೇಲೆ ಆರೋಪ ಮಾಡ್ದಂಗ ಆಗ್ತದ ಅಂತ ಅಷ್ಟು ಗೊತ್ತಾಗೋದಿಲ್ಲೇನ್ರಿ. ಅದಕ್ಕೆ ರಂಗಣ್ಣ ಅವರು ಶಿಸ್ತು ಬೈದಾರ ನೋಡ್ರಿ. ಅವತ್ತೇ ಬಡ್ಕೊಂಡಿದ್ದನ್ನೇ ಸದನದ ಒಳಗಿನ ರಕ್ಷಣೆಯನ್ನ ಬಿಟ್ಟು ಕೊಡುವಂತ ಹಂತಕ್ಕೆ ತಲುಪದ್ರಲ್ಲ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್. ಮುಂದೆ ಅನುಭವಿಸ್ತೀರಿ ಇಂತ ಕಚಡ ಕೆಲಸದಿಂದ ನೀವುಗಳು ಅಂತ ಸದನದ ಸತ್ಸಂಪ್ರದಾಯಗಳಲ್ಲಿ ಅವತ್ತೇ ಹೇಳಿದ್ ನಾನು ಇದನ್ನ. ಒಬ್ಬ ಮಂತ್ರಿಗೆ ಜವಾಬ್ದಾರಿ ಬೇಡ, ಹೌಸ್ ಒಳಗಡೆ ಈ ತರ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ತಲೆಮರೆಸ್ಕೊಂಡು ಓಡಾಡ್ತೀನಿ 4 ದಿನ ಅಂತಂದ್ರೆ ಇಸ್ ಇಟ್ ಎ ಪಾರ್ಟಿ? ನ್ಯಾಷನಲ್ ಪಾರ್ಟಿ? ಅವ್ರ ಪಾರ್ಟಿಯಲ್ಲಿ ಇರೋರ ಬಗ್ಗೆನೇ ಬರ್ತಾ ಇದೆ. ಯಾರದು? ಅಲ್ಲ, ಹನಿ ಟ್ರ್ಯಾಪ್ ವಿಚಾರದಲ್ಲಿ ನೋಡಿದ್ರು ಅವ್ರ ಪಾರ್ಟಿಯಲ್ಲಿ ಅವ್ರ ಪಾರ್ಟಿಯಲ್ಲಿ ಫೋನ್ ಟ್ರ್ಯಾಪಿಂಗ್ ನಡೆಯೋದು ಆರೋಪ ಬರೋದು ಯಾವಾಗಲೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮೇಲೆ. ಅದು ಚೀಫ್ ಮಿನಿಸ್ಟ್ರೇ ಹಂಗಾರೆ CM ಇಸ್ ದಿ ಅಕ್ಯೂಸ್ಡ್. ಇದರಲ್ಲಿ ಚೀಫ್ ಮಿನಿಸ್ಟರ್ ಇಂಟೆಲಿಜೆನ್ಸ್ ಅವ್ರ ಕಡೆ CM ಇಸ್ ದಿ ಅಕ್ಯೂಸ್ಡ್ ಅಂತಾರೆ. ಅವ್ರ ಹಂಗ ಬೈಯೋದಕ್ಕೂ KN ರಾಜಣ್ಣ ಸದನದಾಗಂತೂ ಹೇಳಬಾರ್ದು ಹೇಳ್ಬಿಟ್ರು. ಇನ್ನ ತಮ್ಮದೇ ಪಕ್ಷದ ನಾಯಕರ ವಿರುದ್ಧನೇ ಆರೋಪ ಮಾಡಿದ್ರು. ಆದ್ರೆ ಈ ಕಡೆ ಸ್ಟೇಜ್ ಮೇಲೆ ಹೇಳ್ತಾರ, ನಾ ಬಹಳಷ್ಟು ಸಲ ತಪ್ಪು ಮಾಡೀನಿ, ಹಂಗೆ ಕಾಂಗ್ರೆಸ್ ಪಕ್ಷದಿಂದ ನನಗ್ ಬಹಳಷ್ಟು ಸಲ ಹೊರಗೆ ಹಾಕ್ಯಾರ ಅಂತ ಹೇಳ್ತಾರ. ಅನ್ಸುತ್ತೆ ಆ ತರ ಇಟ್ಕೊಳ್ಳೋದಷ್ಟೇ. ಆದ್ರಿಂದ ಇರ್ಬೋದು, ಪಾರ್ಟಿ ಶಿಸ್ತು ಇವೆಲ್ಲ ಇರ್ಬೇಕು, ಇರ್ಬಾರ್ದು ಅಂತ ನಾನು ಹೇಳೋದಿಲ್ಲ. ಕೆಲವು ಸರಿ ಪಾರ್ಟಿನಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳದೆ ಇದ್ರೆ ನಾವು ಅದನ್ನ ಓಲೈಸ್ಕೊಂಡು ಹೋಗ್ಬಿಟ್ಟು ನಾವು ತಪ್ಪಿತಸ್ಥರೇ ಆಗೋದು. ಸರಿಯಾದ ತೀರ್ಮಾನ ಇದ್ದಾಗ ನಾವು ಅದಕ್ಕೆ ಭಾಗಿಯಾಗ್ತಕ್ಕಂಥದ್ದು ಮಾಡೋಣ. ತಪ್ಪು ತೀರ್ಮಾನ ಮಾಡಿದಾಗ ನಾವು ಅದನ್ನ ತಪ್ಪು ತೀರ್ಮಾನನೇ ನಾವು ಮಾಡ್ಕೊಂಡು ಹೋದ್ರೆ ತಪ್ಪು ಮಾಡೋರ್ಗು ತಪ್ಪು ಮಾಡದೇ ಇರೋ ನಮ್ಮಂತವ್ರಿಗೂ ಕೂಡ ವ್ಯತ್ಯಾಸನೇ ಇರುತ್ತೆ. ಆದ್ರಿಂದ ಕೆಲವೊಮ್ಮೆ ಆ ಥರ ನಾನು ರಾಜಕಾರಣದಲ್ಲಿ ಬಹಳಷ್ಟು ತಪ್ಪುಗಳನ್ನ ನಾವು ಮಾಡಿಲ್ಲ ಅಂತ ನನಗೆ 84ನೇ ಇಸ್ವಿ ಕಾಂಗ್ರೆಸ್ ಪಾರ್ಟಿ ತೆಗೆದಾಕ್ಬಿಟ್ರು, 94ನೇ ಇಸ್ವಿ ತೆಗೆದಾಕ್ಬಿಟ್ರು. ಅಲ್ರಿ, ಈಗ ಅವರು ಸದನದಾಗ ಮಾತಾಡಿದ ವಿಷಯಕ್ಕೂ ಸ್ಟೇಜ್ನಾಗ ಮಾತಾಡಿದ ತಪ್ಪಿಗೂ ಲಿಂಕ್ ಮಾಡಿಬಿಟ್ರಿ ಅಂದ್ರ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ರಾಜಣ್ಣ ಕಣೋ ಅನ್ನೋ ತರ ಡೌಟ್ ಬರಲ್ಲೇನ್ ಹೇಳ್ರಿ. ಬಿಡ್ರಪ್ಪ, ಅವ್ರದಷ್ಟು ಪರ್ಸನಲ್ ವಿಚಾರ ನಮಗ್ ಬೇಡ. ಆದ್ರೂ ಇವ್ರು ಹಿಂಗೆ ಮಾತಾಡಬಾರ್ದು, ಮಾತಾಡ್ಕೊಂತ ಹೋದ್ರು ಅಂದ್ರ ಇವ್ರನ್ನ ಪಕ್ಷದಿಂದ ಮತ್ತೊಮ್ಮೆ ಹೊರಗೆ ಹಾಕಿದ್ರು ಅಂದ್ರೂ ಏನು ಆಶ್ಚರ್ಯ ಇಲ್ಲ. ಇನ್ನ ಸಂವಿಧಾನದ ವಿಚಾರಕ್ಕೆ ಬರೋಣ. ನಿಮಗೆಲ್ಲಾ ನೆನಪೈತ್ಯಾ, ಹೋದ ಲೋಕಸಭಾ ಚುನಾವಣೆದಾಗ BJP ಮತ್ತು ಪ್ರಧಾನಿ ಮೋದಿ ಅವರು ವಿರುದ್ಧ ಸಂವಿಧಾನ ಬದಲಾಯಿಸ್ತಾರ ಅವರು ಅಂತ ಹೇಳಿ ಎಷ್ಟು ವ್ಯವಸ್ಥಿತ ರೀತಿನ್ಯಾಗ ಅಪಪ್ರಚಾರ ಮಾಡ್ಬೇಕಂತ ಎಷ್ಟು ಪ್ರಯತ್ನ ಪಟ್ರು. ಇದರಿಂದಾಗಿ ಶೋಷಿತ ಸಮುದಾಯಗಳದ್ರಾಗ ಗೊಂದಲ ಎಬ್ಬಿಸ್ಲಿಕ್ಕೆ ಎಷ್ಟು ಟ್ರೈ ಮಾಡಿದ್ರು. ಹಿಂಗ ಮಾಡಿ ಅಧಿಕಾರ ಕಬಳಿಸ್ಲಿಕ್ಕೆ ಎಷ್ಟೆಲ್ಲಾ ಪ್ರಯತ್ನ ಪಟ್ರು ಕಾಂಗ್ರೆಸ್ನವರು. ಆದ್ರ ಮಂದಿ ಏನ್ ಇವ್ರ ಮಾತು ಕೇಳಲಿಲ್ಲ, ನಂಬಲಿಲ್ಲ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆದ್ರು. ಬಿಡ್ರಿ, ಈಗ ಯಾಕದು ಮಾತು ಅಂದ್ರ ನೋಡ್ರಿ, ಈಗ ಒಂದು ಸಮುದಾಯದವರಿಗೆ ಮೀಸಲಾತಿ ಕೊಡಬೇಕು ಅಂತ ಅಂದಾಗ ಸಂವಿಧಾನ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ CM ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಈ ಪಂಚಮಶಾಲಿ ಸಮುದಾಯದವರು ಅವರನ್ನ 3B ಇಂದ 2A ಸೇರಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಿಂದಿನ ಹೋರಾಟ ಮಾಡಿದ್ರು, ಈಗಲೂ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಇಟ್ಟಿರ್ತಕ್ಕಂಥ ಒತ್ತಾಯ, ಬೇಡಿಕೆ ಅಂತ ಹೇಳಲ್ಲ, ಒತ್ತಾಯ
ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಆದ್ರೆ ಅದೇ DCM DKC ಸಾಹೇಬ್ರು ಹೇಳುವುದೇ ಬೇರೆ. Criticism is that even the constitution doesn't allow for reservations based on religion. Yes, I agree. Let us see, let us watch, let what court comes out. We have started something. I know that everyone will go to the court. Let us just wait for some good day will come. Lot of changes are there. ಅಲ್ಪಸಂಖ್ಯಾತ ಸಮುದಾಯದವರ ಹಿತದ ಸಲುವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಮೀಸಲಾತಿ ಕೊಟ್ಟಿದ್ದಾಗ್ಯದ ಆಲ್ರೆಡಿ. ಈಗ ಮತ್ತ ಅವ್ರದೇ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಸಂವಿಧಾನನೇ ಬದಲಾಯಿಸ್ತೀವಂತ DCM DKC ಸಾಹೇಬ್ರು ಹೇಳ್ಯಾರ. ಆದ್ರ ನಾ ಹಂಗ ಹೇಳೇ ಇಲ್ಲ, ನಾ ಹೇಳಿದ್ದೆ ಖರೆ, ಆದ್ರ ರಾಜಕೀಯ ನಿವೃತ್ತಿ ಅಂತ ಬೇರೆ ಹೇಳ್ತಾರ. ಯಾರು ನನಗೇನು ತಲೆಕೆಟ್ಟಿದ್ಯಾ, ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ, ಬಿಜೆಪಿಯವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನ ಅವರು ಬಿಜೆಪಿಯವ್ರ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. Criticism is that even the constitution doesn't allow for reservations based on religion. Yes, I agree. Let us see, let us watch, let what court comes out. We have started something. I know that everyone will go to the court. Let us just wait for some good day will come. Lot of changes are there. ಯಪ್ಪ, ಈ ರಾಜಕೀಯದ ಗದ್ದಲದ ನಡುವ ರಾಜ್ಯದಾಗ ಅಭಿವೃದ್ಧಿ ಅಂತೂ ದೂರದ ಮಾತ, ಬೇಸಿಕ್ ಫೆಸಿಲಿಟೀಸ್ನು ಎಷ್ಟು ಸಿಗ್ಲಿಕ್ಕತ್ತಾವಂತ ನೋಡಿದ್ರೆ ಮತ್ತಿಷ್ಟು ಗಾಬರಿ ಆಗ್ಬಿಡ್ತದ. ಅದು ದವಾಖಾನ್ಯಾಗಿಂತ ಪರಿಸ್ಥಿತಿ ಬರಬಾರ್ದು ನೋಡ್ರಿ. ನಮ್ಮೂರು ಕಲಬುರ್ಗಿ ಜಿಮ್ಸ್ ದವಾಖಾನ್ಯಾಗ ವಿದ್ಯುತ್ ವ್ಯತ್ಯಯ ಆಗ್ಲಿಕ್ಕತ್ತದಂತ. ಎಷ್ಟರ ಮಟ್ಟಿಗೆ ಅಂದ್ರೆ ಈ ಆಕ್ಸಿಜನ್ ಪೂರೈಸಬೇಕಲ್ಲ ಪೇಷಂಟ್ಗಳಿಗೆ, ಅವಾಗ ನರ್ಸ್ಗಳು ಕೈಯಾರೆ ಪಂಪ್ ಮಾಡ್ಬೇಕಂತ ಮಷಿನ್. ನರ್ಸ್ ಗತಿ ಇಲ್ಲ, ಒಂದು ಮೇಂಟೆನೆನ್ಸ್ ಇಲ್ಲ, ಡಿಸ್ಪ್ಲೇ ಮಷಿನ್ ಬಂದ್ ಆಗ್ಯಾವ, ಬ್ಯಾಟ್ರಿ ಇಲ್ಲ ಅಂತ ಹೇಳ್ತಾರ. ಅದನ್ನು ಡಿಸ್ಪ್ಲೇ ಬಂದು ಇದನ್ನು ಡಿಸ್ಪ್ಲೇ ಬಂದು ಹೆಣ್ಮಗಳು ಒದ್ದಾಳತ್ತಳ, ಆಕ್ಸಿಜನ್ ಸಿಗಲಾಗ್ಯದ. ಇಲ್ಲಿ ಬಿ ಡಿಸ್ಪ್ಲೇ ಬಂದವ, ಮೇಲಿಂದ ಬಿ ಬಂದು, ಕೆಳಗಿಂದ ಬಿ ಬಂದದ. ಮೂರನೇ ತಂದ್ರೆ ಇದನ್ನು ಬಂದದ. ಹಾಸ್ಪಿಟಲ್ ಬಂದ್ ಮಾಡ್ಬಿಡ್ಬೇಕು, ಮ್ಯಾನುವಲಿ ಮಾಡತ್ತ. ಆಲ್ರೆಡಿ ಹೇಳಿ ತಲೆ ಕಟ್ಸ್ಕೊಂಡು ಏನಕ್ಕೆ ತಗೋಬೇಕು ಇಲ್ಲ ಅಂತ ವಾಪಸ್ ಕಳಿಸ್ಬೇಕು. ಅಂದ್ರೆ ಹಿಂಗಾದ್ರ ಆ ರೋಗಿ ಗುಣಮುಖ ಆಗುದ್ ಯಾವಾಗ, ಆರಾಮ ಆಗುದ್ ಯಾವಾಗ? ದವಾಖಾನೆಗೆ ಇಂಥ ಪರಿಸ್ಥಿತಿ ಅಂದ್ರೆ ನೋಡ್ರಿ. ಅಂದ್ರ ಕಾಂಗ್ರೆಸ್ ಸರ್ಕಾರದ ಅಡಿಯಾಗ ಕರ್ನಾಟಕದಾಗ ಆರೋಗ್ಯ ಸೇವೆ ಎಷ್ಟು ಅಪಾಯದಾಗದ ಅಂತ ಗೊತ್ತಾಯ್ತಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.